ಅವನು ಹೃದಯ ಸಾಕ್ಷಿಯಾಗಿ ಹೇಳೋದಕ್ಕೆ ತಯಾರಿದಾನ? ಏನದು ಹೃದಯ ಕಾನ್ಸತ್ತ? ಯಾಕೆ ಹೇಳ್ತಾರೆ ಈ ಮಾತನ್ನ? ನಮ್ಮ ಜನರಿಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದಾರೆ. ಯಾಕೆ? ಬಹಳ ಕಂದಕ ಏರ್ಪಟ್ಟಿದೆ. ಹಳೆಯ ಕಾಲದಿಂದ ಧಮ್ಮ ಗತವಾದ ನಂತರ, ನಮ್ಮ ಹಿರಿಯರಿಂದ ನಮ್ಮಿಂದ ಸ್ವಲ್ಪ ದೂರ ಆದ ನಂತರ ನಮ್ಗೆ ಅದರ ಮಾಹಿತಿ ಇಲ್ಲ. ಅವನು ಹೃದಯ ಸಾಕ್ಷಿಯಾಗಿ ಮಾತಾಡ್ಲಿ, ಈ ತರ ಬಹಳ ಮಾತುಗಳನ್ನು ಆಡ್ತೀವಿ ನಾವು ಸಹಜವಾಗಿ. ನಿಜ ತಾನೆ? ಯಾಕೆ ಹೇಳಬೇಕು? ಅದರ ತಾತ್ಪರ್ಯಗಳೇನು? ನಮಗೆ 6 ಆಯತನಗಳಿದಾವೆ. ನಿಮ್ಗೆ ಗೊತ್ತಿರ್ಬೋದು, ನೀವು ಬಹಳ ಧಮ್ಮ ಚರ್ಚೆ ಮಾಡೋದನ್ನು ನಾನು ನೋಡ್ತಾ ಇರ್ತೀನಿ, ನಾನು ಕೇಳ್ತಾ ಇರ್ತೀನಿ. ನಾನು ಕೂಡ ಸ್ಟೂಡೆಂಟೇ. ಎಲ್ಲಿವರೆಗೂ ನಾವು ಲೋಕೋತ್ತರ ಚಿತ್ತಗಳನ್ನ ಅನುಭವಿಸಲ್ಲ ಅಲ್ಲಿವರೆಗೂ ಸ್ಟೂಡೆಂಟೇ. ಯಾರು ಟೀಚರ್ ಇಲ್ಲ ಇಲ್ಲಿ. ಒಬ್ರೇ ಒಬ್ರು ಟೀಚರ್. ಯಾರು? ಅನುತ್ತರೋ ಪುರಿಸ ಧಮ್ಮ ಸಾರಥಿ. ಅವ್ರ ಜೊತೆ ಯಾರನ್ನಾದ್ರೂ ಕಂಪ್ಯಾರಿಸನ್ ಮಾಡಕ್ಕಾಗತ್ತಾ? ತುಲನೆ ಮಾಡಕ್ಕಾಗತ್ತೇನ್ರಿ? ಆಗೋದೇ ಇಲ್ಲ. ಆದ್ರಿಂದ ನಾವೆಲ್ಲರೂ ಕೂಡ ಸ್ಟೂಡೆಂಟೇ. ನಾವು ಒಂದ್ ಕಡೆ ಕಲಿಯೋದು, ನೀವು ಇನ್ನೊಂದು ಕಡೆ ಕಲಿಯೋದು, ಅಷ್ಟೇ ವ್ಯತ್ಯಾಸ. ಸೊ ಈ ಮಾತು ನೀವು ಗಂಭೀರವಾಗಿ ನೋಡಿದ್ರೆ ಈ 6 ಆಯತನಗಳಿದಾವೆ. ಚಕ್ಕು, ಸೋತ, ಘಾನ, ಜೀವ, ಕಾಯ, ಮನ. ಸೊ ಚಕ್ವಾರಮನ, ಸೋತಾರಮನ, ಘಾನಾರಮನ, ಜೀವಾರಮನ, ಕಾಯಾರಮನ, ಧಮ್ಮಾರಮನ ಅಂತ ಕರೀತಾರೆ. ಧಮ್ಮಾರಮನ ಅಂತ ಕರೆದಾಗ ಕೈಯನ್ನ ಟೀಚ್ ಮಾಡೋರು ಇಲ್ಲಿಡಲ್ಲ, ತಲೆಗಿಡಲ್ಲ, ಹೃದಯಕ್ಕಿಡೋದು. ನಿಮ್ಗೆ ಗೊತ್ತಿರಬೇಕು ಯಾಕೆ ಇಡ್ತಾರಂದ್ರೆ, ಹದಯಂ ಪುನಯತೇತಿ ಇತಿ ಪುಣ್ಯ. ಮನಸ್ಸಿನ ಬೇಸು, ಹಾರ್ಟ್ ಬೇಸ್ ಇಸ್ ದ ಮೈಂಡ್. ಮನಸ್ಸಿನ ಮೂಲ ಇದೆಯಲ್ಲ, ಅದಕ್ಕೆ ಹೃದಯ, ಹದಯವತ್ತು ಅಂತ ಕರೀತಾರೆ. ಅದು ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಆಗಿದೆ, ಆದ್ರೆ ಅದು ರಕ್ತಗತವಾಗಿತ್ತಲ್ವಾ, ಅದನ್ನು ಕಲ್ಕೊಂಡಿಲ್ಲ. ಆದ್ರೆ ಜನರಿಗೆ ಅದರ ಮೂಲ ಗೊತ್ತಿಲ್ಲ. ಯಾವಾಗ ನೀವು ಧಮ್ಮವನ್ನ ಅರಿಯೋದಕ್ಕೆ, ತಿಳಿಯೋದಕ್ಕೆ ಆರಂಭ ಮಾಡ್ತೀರೋ, ಆವಾಗ ನಿಮ್ಗೆ ಇದು ಇನ್ನೂ ಗಂಭೀರವಾಗಿ ಅದನ್ನು ತಿಳ್ಕೊಳ್ಬೇಕು. ಮನಸ್ಸಿನ ಮೂಲ ಯಾವುದು? ಹೃದಯವತ್ತು. ಹೃದಯನೇ ಅದರ ಬೇಸ್. ಅದಕ್ಕೆ ಅದನ್ನ ಹಂಗೆ ಹೇಳೋದು. ಗೊತ್ತಾಯ್ತಾ? ಈಗ ನೀವು ಮನೆಯಿಂದ ಬರಬೇಕು, ಅಲ್ಲಿ ಭಾನುವಾರ ಕಾರ್ಯಕ್ರಮಗಳನ್ನು ಆಯೋಜನೆ ನಡೆಯುತ್ತೆ, ನಮ್ಗದೊಂದು ಅವಕಾಶ, ಅದನ್ನು ಬಳಕೆ ಮಾಡ್ಕೋಬೇಕು ಅಂತ ಹೇಳಿ. ಸೊ ಭಾನುವಾರ ಸಹಜವಾಗಿ ಏನು ಮಾಡ್ತಾರೆ ಜನ? ಸ್ವಲ್ಪ ಜಾಸ್ತಿ ವಿಶ್ರಾಂತಿ ಪಡ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ ಅಲ್ವಾ? ಆದರೆ ನೀವೇನು ಮಾಡ್ತಾ ಇದ್ದೀರಿ? ಅದನ್ನು ಬಿಡ್ತಾ ಇದ್ದೀರಿ. ಮೊದಲನೇ ದುಃಖ ಸತ್ಯ ಏನು? ಭಗವಂತ 4 ಸತ್ಯ ಹೇಳಿದ್ರಲ್ವಾ? ಮೊದಲನೇ ಸತ್ಯ ಏನು? ದುಃಖ ಸತ್ಯ ಅಲ್ವಾ? ದುಃಖ ಇರೋದು ಸತ್ಯ. ಎರಡನೇ ಸತ್ಯ ಏನು? ದುಃಖಕ್ಕೆ ಕಾರಣ ಇದೆ ಅಲ್ವಾ? ಅದು ಸೋಮಿನಿ, ಅದು ನೀವು ತಿಳ್ಕೊಂಡಿದ್ದೀರಾ ಮೇಲ್ಮಟ್ಟದಲ್ಲಿ. ಮೂರನೇ ಸತ್ಯ ಏನು? ದುಃಖದ ನಿವಾರಣೆ. 4ನೇ ಸತ್ಯ ನಿವಾರಣೆಗೆ ಇರ್ತಕ್ಕಂಥ ಮಾರ್ಗ. ಈ ಮೂರನೇ ಸತ್ಯ ಇದೆಯಲ್ಲ, ಅದರಲ್ಲಿ ಯಾವ್ದ್ಯಾವುದು? ಮೂರನೇ ಸತ್ಯ ಯಾವ್ದ್ಯಾವ್ದೆಲ್ಲ ಇದೆ ಹೇಳಿ? ಮೊದಲನೇ ಸತ್ಯ ದುಃಖ ಅಲ್ವಾ? ಅದರಲ್ಲಿ ಸೋಮೇನಿ ದುಃಖಗಳಿದಾವೆ. ಅದೆಲ್ಲ ಮಾತಾಡ್ಕೊಂಡು ಹೋದ್ರೆ ಸಮಯ ತುಂಬಾ ಹಿಡಿಯತ್ತೆ. ಎರಡನೇಕ್ಕೆ ದುಃಖ ಕಾರಣ ಇದೆ. ಮೂರನೇದಕ್ಕೆ ದುಃಖವನ್ನು ತೆಗೆದಾಕ್ಬೋದು. ಅದಕ್ಕೇನು ಹೇಳಿದ್ರು ಭಗವಾನ್ರು? ಚಾಗು ಪಟಿನಿಸ್ಸಗ್ಗು ಮುತ್ತಿ ಅನಾಲಯೋ. ಎಷ್ಟು ಅಂಶಗಳಿದಾವೆ? 4 ಅಂಶಗಳನ್ನು ಹೇಳಿದ್ರು. ಮೊದಲನೇದು ಯಾವುದು? ಚಾಗು. ಚಾಗು ಅಂದ್ರೆ ಏನು? ಬಿಟ್ಟು ಬಿಡೋದು. ನೀವಿಲ್ಲಿ ಹೆಂಗ್ ಬಂದ್ರಿ? ಬಿಟ್ಟು ಬಿಡದೆ ಇದ್ರೆ ಬರಕ್ ಆಗ್ತಾ ಇತ್ತಾ? ಚಾಗು, ದಿಸ್ ಇಸ್ ದ ಪ್ರಾಕ್ಟೀಸ್. ಧಮ್ಮದ ಆರಂಭ ಎಲ್ಲಾಗತ್ತೆ? ಈಗೆಲ್ಲ ಅರ್ಥ ಆಯ್ತು. ಮೊದಲನೇದಕ್ಕೆ ತಿಳ್ಕೊಂಡ್ರಿ, ಎರಡನೇ ತಿಳ್ಕೊಂಡ್ರಿ.
ಇದನ್ನ ಹೆಂಗೆ ಕಲ್ಟಿವೇಟ್ ಮಾಡ್ಕೊಳ್ಳೋದು, ಬೆಳೆಸ್ಕೊಳ್ಳೋದು ಹೆಂಗೆ? ಚಾಗೋ ಮಾಡಿದ್ರ ಇಲ್ವಾ? ಅದಕ್ಕಿಲ್ಲಿ ಬಂದಿದ್ದೀರಾ. ಭಗವಂತರು ಏನು ಹೇಳ್ತಾರೆ? ಇವತ್ತೊಂದು ಗಾಥೆಗಳ ಬಗ್ಗೆ ನಾವು ಅದನ್ನು ಇಟ್ಕೊಂಡು ಸ್ವಲ್ಪ ಹೊತ್ತು ಧಮ್ಮಾಭ್ಯಾಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಅಲ್ವಾ? ಸೊ ಈ ಬಿಡಬೇಕು ಇದೆಯಲ್ಲ, ಇದು ಯಾಕೆ ಬಿಡಬೇಕು? ತ್ಯಾಗ ಯಾಕೆ ಮಾಡಬೇಕು? ತ್ಯಾಗ ಮಾಡಿದ್ರೇನೆ ಪಟಿನಿ ಸಗ್ಗು, ಸಂಪೂರ್ಣ ಬಿಡ್ಬಿಡೋದು. ಆವಾಗಲೇ ಮುಕ್ತಿ ಅಂದರೆ ಮುಕ್ತಿ ಆಗೋದು. ಯಾವಾಗ ಮುಕ್ತಿ ಆಗತ್ತೆ? ಆಗ ಅನಾಲಯೋ, ಆಲಯ. ಈ ಆಲಯ ಇರಲ್ಲ. ಎಷ್ಟು ಚೆನ್ನಾಗಿದೆಯಲ್ಲ ಭಗವಂತ ಧಾಮ. ಅದನ್ನ ಹೇಳಿದ್ರೆ ಯಾರಿಗ ಅರ್ಥ ಆಗಲ್ಲ ಹೇಳಿ. ಆದರೆ ಇಚ್ಛೆ ಇರಬೇಕು, ಕಳಿಯುವಂತ ತುಡಿತ, ಕೇಳ್ತಕ್ಕಂಥ ತಾಳ್ಮೆ, ತುಡಿತಾ ಇರಬೇಕು. ವೆರಿ ಸಿಂಪಲ್. ಅದೆಲ್ಲವನ್ನ ಬೆಳೆಸ್ಕೊಳ್ಳೋದಕ್ಕೆ ಶ್ರದ್ಧೆ ಇರಬೇಕು ಅಲ್ವಾ? ಸೊ ಚಾಗೋ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಅಂದ್ರೆ, ಅದನ್ನು ಮಾಡೋದೇ ಪುಣ್ಯ. ಎಲ್ಲಿ ನಾನು ನನ್ನದು ಅನ್ನುವಂಥದ್ದು ಇರೋದಿಲ್ವೋ ಮಾನಸಿಕ ರೂಪದಲ್ಲಿ, ಅದನ್ನೆಲ್ಲಿ ಇರುವಂಥದ್ದನ್ನು ಬಿಡ್ತೀವಿಯೋ ಅದು ಪುಣ್ಯವನ್ನು ತರುತ್ತೆ. ಅದು ಪುಣ್ಯ. ಪಾರಮಿಗಳ ಬಗ್ಗೆ ಗೊತ್ತಲ್ವಾ? ಯಾಕೆ 10 ಪಾರಮಿಗಳನ್ನ ಹೇಳಿದ್ರು? ಅದರಲ್ಲಿ ಏನಿರೋದು? ಇದೇ ಅಂಶಗಳಿರೋದು. ದಾನಶೀಲಂಚ ನೆಕ್ಕಮ್ಮ ಪನ್ಯವಿರೇನ ಪಂಚಮ ಕಂತಿ ಸಚ್ಚ ಅಧಿಷ್ಠಾನ ಮೆತ್ತೊಪ್ಪೇಕ ಇವೇಧಸ. ಹತ್ತಿದ ದಾನ ಮಾಡಿದ್ರೆ ಏನು ಸಿಗತ್ತೆ? ಪುಣ್ಯ ಮಾಡೋದಕ್ಕೆ ದಾನ ಮಾಡಬೇಕು. ಶೀಲ ಯಾಕೆ ಮಾಡಬೇಕು? ದಾನಶೀಲ. ಪುಣ್ಯ ಮಾಡೋದಕ್ಕೆ ಶೀಲ ತಗೋಬೇಕು. ತಗೊಂಡಿದ್ದೀರೋ ಇಲ್ವೋ? ಎಲ್ಲ ಮಾಡ್ತಾ ಇದ್ದೀರಾ. ಇವತ್ತು ಪುಣ್ಯದ ಬಗ್ಗೆನೇ ತಿಳ್ಕೊಳ್ಳೋಣ. ಇವತ್ತೊಂದು ಪುಣ್ಯಾನುಮೋದನೆ ಕೂಡ ಮಾಡೋಣ. ಒಬ್ರು ಉಪಾಸಕರು, ಆತ್ಮೀಯ ಉಪಾಸಕರು ಗತರಾಗಿದ್ದಾರೆ. ಅವ್ರಿಗೆ ನಾವು ಪುಣ್ಯವನ್ನ ಕೊಡಬೇಕು ಅಲ್ವಾ? ಸೊ ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು, ಇವರು ಕೂಡ ಸೊ ಅವ್ರಿಗೆ ಮಗುವಾಗಿದೆ, ಅದರ ಕಾರಣಕ್ಕೆ ಆಹಾರ ದಾನವನ್ನು ಏರ್ಪಡಿಸಿದ್ದಾರೆ ಅಲ್ವಾ? ಪುಣ್ಯ, ಪುಣ್ಯವೇ ಪುಣ್ಯ. ಭಗವಂತ ಏನು ಹೇಳ್ತಾರೆ? ಪುಣ್ಯಂಚ ಪುರಿಸೋ ಕೈರಾನಂ ಪುನಃ ಪುನಂ ಧಮ್ಮಿ ಚಂದ ಕೈರಾತ ಸುಖೋ ಪುಣ್ಯಸ್ಸ ಉಚ್ಚಯೋ. ಈ ಪುಣ್ಯವನ್ನ ಏನ್ ಹೇಳ್ತಾರೆ ಭಗವಾನರು? ಪುಣ್ಯಂಚ ಪುರಿಸೋ ಕೈರ. ಈ ಪುಣ್ಯವನ್ನ ಮಾಡಿ ಅಂತ ಹೇಳ್ತಾರೆ. ಯಾರಿಗೆ? ಪುರುಷರಿಗ? ಪುರಿಸ ಅಂದ್ರೆ ಇಲ್ಲಿ ಜೆಂಡರ್ ಅಲ್ಲಿ ನೋಡಬಾರ್ದು. ಮನುಷ್ಯರು ಪುಣ್ಯವನ್ನ ಗಳಿಸೋದಕ್ಕೆ ಅತಿ ಹೆಚ್ಚು ಅವಕಾಶಗಳಿರೋದು ಮನುಷ್ಯರಿಗೆ. ಅದಕ್ಕೆ ಭಗವಂತ ಹೇಳೋದು ಕಿಚ್ಚೋ ಮನುಷ್ಯ ಪಟಿಲಾಭೋ. ಮನುಷ್ಯನಾಗಿ ಹುಟ್ಟೋದು ದುರ್ಲಭ ಅಂತ. ಯಾಕೆ? ಮನಸ್ಸನ್ನು ಬೆಳೆಸ್ಕೊಳ್ತಕ್ಕಂಥ, ಮನಸ್ಸನ್ನು ಶುದ್ಧ ಮಾಡ್ಕೊಳ್ತಕ್ಕಂಥ, ಪುಣ್ಯಗಳನ್ನು ಗಳಿಸ್ತಕ್ಕಂಥ ಅವಕಾಶ ಇರೋದು ಮನುಷ್ಯರಿಗೆ, ಇನ್ಯಾರಿಗೂ ಕೂಡ ಇಲ್ಲ. ಮನುಷ್ಯರಿಗೆ ಗಳಿಸುವಂಥ ಅವಕಾಶಗಳು ಇನ್ನು ಬೇರೆ ಯಾರಿಗೂ ಸಿಗೋದಿಲ್ಲ. ಅದಕ್ಕೆ ಭಗವಂತ ಹೇಳೋದು ಪುಣ್ಯಂಚ ಪುರಿಸೋ ಖೈರ. ಪುಣ್ಯವನ್ನ ಮಾಡಿ ಖೈರಾನಂ ಪುನಃ ಪುನಃ, ಇದನ್ನು ಮತ್ತೆ ಮತ್ತೆ ಮಾಡಬೇಕು. ಒಂದ್ಸರಿ ಮಾಡಿದ್ರೆ ಸಾಕಾ? ನಾವು ಬಾಲ್ಯದಿಂದ ಇಲ್ಲಿವರೆಗೂ ಊಟ ಮಾಡ್ತಾ ಇದ್ದೀವಿ, ಆಹಾರ ಸೇವನೆ ಮಾಡ್ತೀವಿ. ಒಂದೇ ಸಾರಿ ಮಾಡಿದ್ರೆ ಸಾಕೇನ್ರಿ? ಅಲ್ವಾ? ಹಿಂದೆನೂ ಬೇಕಾದಷ್ಟು ಮಾಡಿದ್ದೀವಿ, ಈಗಲೂ ಮಾಡ್ತಾ ಇದ್ದೀವಿ, ಮುಂದೇನೂ ಮಾಡ್ತೀವಿ. ಯಾಕೆ? ಈ ಶರೀರವನ್ನ ಆರೋಗ್ಯವಾಗಿಡಬೇಕಾಗಿದೆ. ಮೂಲ ಉದ್ದೇಶ ಇರೋದು ಅದು. ಇನ್ನು ಅದ್ರ ಜೊತೆ ಬೇರೆ ಬೇರೆ ಎಕ್ಸೆಟ್ರಾಗಳಲ್ಲಿ ಇರ್ತಾವೆ ಅಲ್ವಾ? ಅದು ಬೇರೆ ಮಾತು. ಬಟ್ ಅದ್ರ ಮೂಲ ತಾತ್ಪರ್ಯ ಇರೋದೇನು? ಶರೀರಕ್ಕೆ ಏನು ಬೇಕು? ನ್ಯೂಟ್ರಿಷನ್ ಬೇಕು.
ಆಹಾರದಿಂದ ಅದು ಸಿಗತ್ತೆ, ಅದನ್ನು ಕೊಡ್ತಾ ಇರ್ತೀವಿ ಅಲ್ವಾ. ಇಲ್ಲದೆ ಇದ್ರೆ ಶರೀರ ಕೃಶವಾಗ್ಬಿಡತ್ತೆ. ಆವಾಗಲೂ ನಾವು ಎಚ್ಚೆತ್ತುಕೊಂಡಿಲ್ಲ ಅಂತಂದ್ರೆ ಅನಾರೋಗ್ಯ ಪೀಡಿತರಾಗ್ತೀವಿ ಅಲ್ವಾ. ಹಂಗೇನೆ ಈಗ ನಮ್ಗೆ ಪುಣ್ಯವನ್ನ ಕೂಡ ಅದನ್ನು ಮಾಡ್ತಾ ಇರಬೇಕು, ಪದೇ ಪದೇ ಮಾಡಬೇಕು. ಭಗವಾನ್ ಹೇಳೋದು ನನ್ನ ಮಾತಲ್ಲ, ಇದು ನಾನು ಹೇಳಲ್ಲ. ನಾನು ಮುಟ್ಸೋ ಕೆಲಸ ಪ್ರಯತ್ನ ಮಾಡ್ತೀನಿ. ನನಗೆ ಎಷ್ಟು ಅರ್ಥ ಆಗಿದೆಯೋ ಅದನ್ನು ನಿಮ್ಮ ಮುಂದೆ ನಿಮ್ಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ. ಕೈರಾನಂ ಪುನಃ ಪುನಃ ಮತ್ತೆ ಮತ್ತೆ ಮಾಡಬೇಕು. ಯಾಕೆ ಮತ್ತೆ ಮತ್ತೆ ಮಾಡಬೇಕು? ಸೊ ಭಗವಾನ್ ಹೇಳ್ತಾರೆ, ಸೊ ಈ ಪುಣ್ಯ ಇದೆಯಲ್ಲ, ಅದಕ್ಕೆ ಭಗವಾನ್ ಹೆಂಗೆ ಹೇಳ್ತಾರೆ ಅಂದ್ರೆ, ಸುಖಾಸೆ ಥಂಗ್ ಭಿಕ್ಕವೇ ಅಧಿವಚನಂ ಯದಿದಂ ಪುಣ್ಯಂ. ಈ ಸುಖ ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ಇನ್ನೊಂದು ಶಬ್ದ ಪದ ಪುಣ್ಯ ಅಂತ. ನೀವು ಸುಖವಾಗಿದ್ದೀರಿ, ನೀವು ಸಂತೋಷವಾಗಿದ್ದೀರಿ, ನೀವು ನೆಮ್ಮದಿಯಾಗಿದ್ದೀರಿ ಅಂತಂದ್ರೆ ಅದಕ್ಕೇನು ಕಾರಣ? ನಿಮ್ಮ ಪುಣ್ಯ ಕಾರಣ. ನಿಮ್ಮ ಪುಣ್ಯ ಕಾರಣ. ಅದಕ್ಕೆ ಭಗವಾನ್ ಹೇಳೋದು, ಸುಖಾಸೇತಂ ಭಿಕ್ಕವೇ ಅಧಿವಚನಂ ಯದಿದಂ ಪುಣ್ಯ. ಯಾವ ರೀತಿ ಶರೀರವನ್ನ ಆರೋಗ್ಯವಾಗಿಡೋದಕ್ಕೆ ಆಹಾರವನ್ನ ಸೇವನೆ ಮಾಡ್ತಾ ಅದನ್ನ ಸಂರಕ್ಷಣೆ ಮಾಡ್ತಿರೋ, ನಿಮ್ ಸುಖವನ್ನ ಮತ್ತೆ ವಿಸ್ತರಣೆ ಮಾಡ್ಬೇಕಾದ್ರೆ ಈಗ ಏನ್ ಬೇಕು? ಪುಣ್ಯ ಬೇಕು. ಒಂದಕ್ಕೊಂದು ಸರಿ ಹೊಂದತ್ತಾ ಇಲ್ವೋ? ಭಗವಾನ್ರ ವಚನವನ್ನ ಈ ರೀತಿ ತುಲನೆ ಮಾಡಿ ನೋಡೋದನ್ನ ಕಲಿಬೇಕು ನೀವು. ಆವಾಗ ನೀವು ಖುಷಿ ಪಡ್ತೀರ, ಧಮ್ಮದಲ್ಲಿ ಆನಂದ ಪಡ್ತೀರಾ. ರಮತಿ ಧಮ್ಮದಲ್ಲಿ ಆನಂದ ಪಡಬೇಕು. ಯಾರು ಆನಂದ ಪಡೋದಿಲ್ಲ ಅವನ್ಗೆ ಅದನ್ನು ಮುಂದುವರ್ಸಕ್ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಇಲ್ಲದೆ ಇದ್ರೆ ಏನಾಗತ್ತೆ? ಆರಂಭ ಶೂರತ್ವ ಅಂತ ಕರಿತೀರಲ್ವಾ, ಹಂಗಾಗ್ಬಿಡತ್ತೆ. ಕೆಲವು ದಿನ ಇರತ್ತೆ, ಕೆಲವು ಸಮಯ ಇರತ್ತೆ, ಅಲ್ಲಿಗೆ ನಿಂತೋಗ್ಬಿಡತ್ತೆ. ಆದ್ರೆ ಯಾರು ಧಮ್ಮದಲ್ಲಿ ಆನಂದ ಪಡ್ತಾರೋ ಅವ್ರೇನ್ ಮಾಡ್ತಾರೆ? ಅದನ್ನ ಯಾವ ರೀತಿ ಮಗು ಇರತ್ತಲ್ವಾ, ಅದಕ್ಕೆ ನಾಲಿಗೆಗೆ ಸ್ವಲ್ಪ ಜೇನು ಹಾಕಿ ಬಿಡತ್ತ ಅದು ಮತ್ತೆ ಅಲ್ವಾ? ಯಾಕೆ? ಅದರಲ್ಲಿ ಆ ಮಗು ಆನಂದವನ್ನ ಪಡುತ್ತೆ. ನಾವು ಕೂಡ ಧಮ್ಮದ ಸವಿಯನ್ನ ಸವಿತಕ್ಕಂತ ಮಕ್ಕಳಾಗಬೇಕು. ಆವಾಗ ಮಾತ್ರ ಈ ಧಮ್ಮವನ್ನ ರುಚಿಸೋದಕ್ಕೆ ಸವಿಯೋದಕ್ಕೆ ಸಾಧ್ಯ ಆಗತ್ತೆ. ಸವಿಬೇಕು. ಇದನ್ನೆಲ್ಲವನ್ನು ನಾವು ಹಂತ ಹಂತವಾಗಿ ತಿಳ್ಕೊಳ್ಬೇಕು. ಧಮ್ಮಿ ಚಂದ ಖೈರಾತ. ಚಂದ ಅಂದ್ರೆ ಏನು? ಇಚ್ಛೆ, ಮನಸ್ಸಿನ ಇಚ್ಛೆ. ಇದನ್ನ ನಾವು ಬೆಳೆಸ್ಕೋಬೇಕು. ಈಗ ನೀವು ಮನೆ ಬಿಟ್ಟು ಬರೋದಕ್ಕೆ ನಿಮ್ಮ ಇಚ್ಛೆ ದೃಢವಾಗಿಲ್ಲದೆ ಇದ್ರೆ ನೀವಿಲ್ಲಿ ಬಂದು ಮುಡ್ತಾ ಇರ್ಲಿಲ್ಲ. ಬರ್ತಾ ಯಾರಾದ್ರೂ ಮಾತಾಡ್ತಾರೆ, ಅಲ್ಲೇ ಕಳೆದೋಗ್ಬಿಡ್ತಾ ಇದ್ರಿ. ಅಥವಾ ಈಗ ಸ್ವಲ್ಪ ಚಳಿ ಶುರುವಾಗ್ತಾ ಇದೆ, ಅಲ್ಲೇ ಕಳೆದೋಗ್ತಾ ಇದ್ರಿ. ಹೌದಾ ಅಲ್ವಾ? ಇದೆಲ್ಲ ಕಾರಣಗಳು, ಲೋಕದಲ್ಲಿ ಇದೆಲ್ಲ ಕಾರಣಗಳು. ಈಗ ನೀವು ಒಂದು ದಾರಿನಲ್ಲಿ ಬರ್ತಾ ಇರ್ತೀರ, ಹೊಸ ಊರಿಗೆ ಹೋಗ್ಬೇಕು, ಹೊಸ ಜಾಗಕ್ಕೆ ಹೋಗ್ಬೇಕು, ಅಥವಾ ಅಪರೂಪದ ಜಾಗಕ್ಕೆ ಹೋಗ್ಬೇಕು. ಅಲ್ಲಿ ತುಂಬಾ ರಸ್ತೆಗಳಿರ್ತವೆ, ಅಡ್ಡ ದಿಡ್ಡಿ ರಸ್ತೆಗಳಿರ್ತವೆ. ಕನ್ಫ್ಯೂಷನ್ ಆಗ್ತಾವೋ ಇಲ್ವೋ? ಕನ್ಫ್ಯೂಷನ್ ಆಗ್ತೀರಾ. ಅಲ್ಲೋಗೋದು ಇಲ್ಲೋಗೋದು, ಅದು ಸರಿನೋ ಇದು ಸರಿನೋ, ಹಂಗೊಂದ್ಸರಿ ಹೋಗಿದ್ದೆ ಅನ್ನುವಂತ ಒಂದು ಮನಸ್ಸಲ್ಲಿ ಬರೋದಕ್ಕೆ ಶುರು ಆಗತ್ತೆ ಅಲ್ವಾ? ಹಂಗೇನೆ ತುಂಬಾ ರಸ್ತೆಗಳು ಕಾಣಿಸ್ತವೆ. ಯಾವಾಗ ಈ ಚಂದ
ಅಲುಗಾಡ್ತಾ ಇದ್ದಾಗ, ಶೇಕ್ ಆಗಿದ್ದಾಗ. ಅದಕ್ಕೆ ಅಚಲವಾಗಿರ್ಬೇಕು. ನಮ್ಮ ಚಂದಗಳು ಹೆಂಗಿರ್ಬೇಕು? ರತನ ಸೂತ್ರದಲ್ಲಿ ಹೇಳ್ತಾರಲ್ಲ, ಇಂದ ಕೀಲಂಗ್ ಪಟವಿಂಸಿತೋಸಿಯ ಚತುಭಿವಾತೇಯಿ ಅಸಂಪಕಂಪಿಯೋ. ಈ ರೀತಿ ಬೇರೆ ಬೇರೆ ಸಮಸ್ಯೆಗಳೆಲ್ಲ ಬಂದಾಗ ಅದು ನಮ್ಮ ಚಂದಗಳು, ಇಚ್ಛೆಗಳು ಕಂಪಿಸಬಾರ್ದು. ಕಂಪಿಸಿದ್ರೆ ಏನಾಗತ್ತೆ? ಯಾವ ಕಂಬ ಕಂಪಿಸುತ್ತೋ ಆ ಕಂಬ ಒಂದಿನ ಬಿದ್ದೋಗುತ್ತೆ ಅಷ್ಟೇ. ಮುಂದೆ ಬೀಳುವ ಸೂಚನೆ ಇವತ್ತು ಕಂಪಿಸೋದು ಅಲ್ವಾ? ಅದರ ಸೂಚನೆ ಏನು? ಮುಂದೆ ಬೀಳತ್ತೆ. ಅದರ ಸೂಚನೆ ಇವತ್ತು ಅಲುಗಾಡತ್ತೆ. ಅವಾಗ ಅದನ್ನು ಸ್ಟ್ರಾಂಗ್ಗೊಳಿಸ್ಬೇಕು, ಭದ್ರಗೊಳಿಸ್ಬೇಕು, ಸುಭದ್ರಗೊಳಿಸ್ಬೇಕು. ಯಾರುಗೊಳಿಸ್ಬೇಕು? ನಾವುಗಳೇ ಗೊಳಿಸ್ಬೇಕು, ಬೇರೆ ಯಾರೂ ಬರಲ್ಲ. ಭಗವಂತರು ದಾರಿಯನ್ನು ತೋರಿಸಿದ್ದಾರೆ ಅಲ್ವಾ? ದಾರಿಯನ್ನು ತೋರಿಸ್ತಾರೆ. ಆದ್ರೆ ನಡಿಬೇಕಾದವ್ರು ಯಾರು? ನಾವುಗಳೇ ನಡಿಬೇಕು. ಯಾರು ನಡಿಯಕ್ಕಾಗಲ್ಲ. ಯಾರು ನಡಿಯಕ್ಕಾಗಲ್ಲ. ಈ ರೀತಿ ನಾವು ಈ ಇಚ್ಛೆಗಳನ್ನ ಬೆಳೆಸ್ಕೊಂಡು ಪದೇ ಪದೇ ಪುಣ್ಯಗಳನ್ನ ಮಾಡ್ತಾ ಇದ್ರೆ ಏನ್ ಹೇಳ್ತಾರೆ ಭಗವಾನರು? ಸುಖೋ ಪುಣ್ಯಸ್ಸ ಉಚ್ಛಯೋ. ಈ ಸುಖ ಅನ್ನತಕ್ಕಂಥ ಪುಣ್ಯ ಅದನ್ನು ಬೆಳೆಸ್ಕೊಳ್ಳೋದಕ್ಕಾಗತ್ತೆ. ಈಗ ನಮ್ಮಲ್ಲಿ ಪುಣ್ಯ ಇದ್ರೆ ಏನ್ ಲಾಭ? ಅಲ್ಲಿ ತ್ಯಾಗ ಮಾಡಿ ಬ್ರೀಫ್ ಆಗಿ ತಿಳ್ಕೊಂಡಿದ್ದೀವಿ ಅಲ್ವಾ? ತ್ಯಾಗ ಮಾಡಿದ್ವಿ, ಮಾಡ್ಕೊಂಡು ಇಲ್ಲಿ ಬಂದ್ರಿ, ಮನಸ್ಸಲ್ಲಿ ಸಾವು, ಆಮೇಲೆ ಬುದ್ಧ ವಂದನೆಯನ್ನ ಮಾಡಿದ್ವಿ, ಶೀಲ ತಗೊಂಡ್ರಿ ಅಲ್ವಾ? ಶೀಲದ ಗುಣ ಏನು? ಶೀಲದ ಏನ್ ಗುಣ? ಅದು ಬಿಡೋದೆ, ಲ್ಯಾಟ್ಗೋ ಮಾಡೋದೆ ಅಲ್ವಾ? ಮೊದಲನೇ ಶೀಲ ಏನ್ ತಗೊಂಡ್ರಿ? ಪಾನಾತಿಪಾತ. ಅದರ ಅರ್ಥ ಏನು? ಜೀವ ಹತ್ಯೆಯನ್ನು ಮಾಡಬಾರ್ದು ಅಂತ ಅಲ್ವಾ? ಈಗ ಜೀವ ಹತ್ಯೆ ಯಾವಾಗ ಮಾಡೋದು? ಯಾವುದೇ ವ್ಯಕ್ತಿ ಜೀವ ಹತ್ಯೆಯನ್ನು ಯಾವಾಗ ಮಾಡ್ತಾನೆ? ಅದನ್ನು ಹೊರತುಪಡಿಸಿ ಮಾಡೋದಿಲ್ವಾ? ಯಾವಾಗ ಮಾಡ್ತಾನಂತ ಅಂದ್ರೆ, ಇನ್ನೊಂದು ಅನ್ಯ ಜೀವಿಗೆ ನೋವು ಕೊಡ್ತಾನೆ, ಅದರ ನೋವನ್ನ ನೋವು ಅಂತ ಒಪ್ಕೊಳ್ಳಲ್ಲ, ಅದರ ನೋವಲ್ಲಿ ಆನಂದ ಪಡ್ತಾನೆ ಅಲ್ವಾ? ಅದು ಮಾತಿನ ಮೂಲಕ ಇರ್ಬೋದು, ಶಾರೀರಿಕವಾಗಿರ್ಬೋದು. ಒಂದು ಜೀವಿಗೆ ನೋವು ಕೊಡ್ತಾನೆ, ತೊಂದರೆ ಕೊಡ್ತಾನೆ, ಅದಕ್ಕೆ ಆಪತ್ತನ್ನು ಉಂಟು ಮಾಡ್ತಾನೆ, ಅದರಿಂದ ಅದಕ್ಕೆ ದುಃಖ ಆಗತ್ತೆ, ಅದಕ್ಕೆ ನೋವಾಗತ್ತೆ ಅನ್ನೋದನ್ನ ಒಪ್ಕೊಳ್ಳಲ್ಲ, ತಿಳ್ಕೊಳ್ಳಲ್ಲ, ಅಥವಾ ಅದರಲ್ಲಿ ಆನಂದ ಪಡ್ತಾನೆ. ಯಾವಾಗ ಅದನ್ನು ಮಾಡ್ತಾನೋ ಮುಂದಿನ ಹೆಜ್ಜೆನೆ ಅದಕ್ಕೆ ಹೊಡೆಯೋದು, ಸಾಯಿಸೋದು, ಮಾಡೋದು. ಮೊದಲ ಆರಂಭದ ಪ್ರಕ್ರಿಯೆಗಳಲ್ಲಿ ಇದು ಒಳ್ಳೆಯದಲ್ಲ ಅಲ್ವಾ? ಆರಂಭದ ಪ್ರಕ್ರಿಯೆಗಳು ಇದು ಕುಶಲವಾಗಿಲ್ಲ, ಇಟ್ಸ್ ನಾಟ್ ಗುಡ್, ಲೆಟ್ ಗೋ, ಹೋಗ್ಲಿ ಬಿಡು, ಚಾಗೋ, ಇದು ಮಾಡಬಾರ್ದು. ಅನ್ಯ ಜೀವಿಗೆ, ಆ ಜೀವಿಗೆ ಒಳ್ಳೆಯದಾಗಲ್ಲ ಅಂದ್ರೆ ನನ್ಗೆ ಹೆಂಗ್ ಒಳ್ಳೆಯದಾಗುತ್ತೆ? ಸೇವನೆ ಮಾಡ್ತಕ್ಕಂಥ ವಿಷ ಸಿಹಿಯಾಗಿರ್ಬೋದು, ಆದ್ರೆ ಅದು ಒಳಿತನ್ನ ಮಾಡತ್ತಾ? ಸಾಧ್ಯತೆಗಳಿದಾವ? ಸಾಧ್ಯತೆಗಳಿಲ್ಲ. ಸ್ಲೋ ಪಾಯ್ಸನ್ ಇರ್ಬೋದು, ಈಗ ಟೇಸ್ಟ್ ಇರ್ಬೋದು, ಆದ್ರೆ ಆಪತ್ತನ್ನೇ ತರುತ್ತೆ ಅದು. ಆರಂಭದಿಂದಲೇ ಅದನ್ನು ಯಾರು ಅದನ್ನ ಒಪ್ಪಿಕೊಳ್ಳಲ್ಲ, ಒಳ್ಳೆಯದಲ್ಲ, ಆ ಮುಂದಿನ ಹಂತವನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಎರಡನೇದ್ದೇನು? ಶೀಲ. ಮೊದಲನೇದ್ರಲ್ಲಿ ತ್ಯಾಗ ಇದೆ, ಒಪ್ಕೊಳ್ತೀರಾ?
ಭಗವಾನರ ಬೋಧನೆ ಹೆಂಗಿದೆ ನೋಡಿ. ಎರಡನೇದ್ದು ಯಾವ್ದು ಹೇಳಿ? ಅದಿನ್ನ. ದಿನ್ನ ಅಂದ್ರೆ ಕೊಡೋದು, ಅದಿನ್ನ ಅಂದ್ರೆ ಕೊಡದೇ ಇರೋದು. ಮಾಮೂಲಿಯಾಗಿ ಅದರ ಅರ್ಥ ಏನು? ಅದಿನ್ನ ದಾನ, ಕಳ್ಳತನ ಮಾಡೋದಿಲ್ಲ ಅಂತ ಅಲ್ವಾ? ಈಗ ಅದನ್ನು ಗಂಭೀರವಾಗಿ ಸ್ವಲ್ಪ ಆಳವಾಗಿ ನೋಡಿ, ತುಂಬಾ ಆಳವಾಗಿ ನೋಡ್ಬೋದು. ಈಗ ನಮ್ಗಿರೋ ಸಮಯದೊಳಗಡೆ ನಾವು ಸ್ವಲ್ಪ ಅದನ್ನು ನೋಡೋದು, ಹೆಂಗೆಲ್ಲ ಪುಣ್ಯಗಳನ್ನು ಮಾಡೋಕ್ಕಾಗತ್ತೆ ಅಂತ ಅಲ್ವಾ? ನಮ್ಮ ಟಾಪಿಕ್ ಪುಣ್ಯ ಇವತ್ತು ಅಲ್ವಾ? ಸೊ ಈಗ ನಾವು ಕಳ್ಳತನ ಮಾಡೋದು ಯಾವಾಗ ಹೇಳಿ? ಈಗ ನಮ್ಗೆ ಬೇಕು ಅಂತ ಅನಿಸ್ದಾಗ ಅಲ್ವಾ? ಈಗ ಯಾವಾಗ ಕಳ್ಳತನ ಮಾಡ್ತೀವಿ ಅಂತ ಅಂದ್ರೆ, ಇನ್ನೊಬ್ಬರ ವಸ್ತುವಿನ ಮೇಲೆ ಅದನ್ನ ತಗೊಳ್ಳೋದ್ರಲ್ಲಿ ಆನಂದ ಪಡ್ತೀವಿ, ಆವಾಗ ತಾನೇ ಅದನ್ನ ಬೇಕು ಅಂತ ಅನಿಸ್ದಾಗ ತಾನೇ ತಗೊಳ್ತೀವಿ. ಅದ್ ನಮ್ಗೆ ಸಿಗಲ್ಲ. ಹೌದು, ಅಂದ್ರೆ ಒಂದು ವಸ್ತುಗಳು ಇಲ್ದೇ ಇದ್ರೂ ಇರ್ಬೋದು, ಆದ್ರೆ ಅದ್ರ ಪ್ರಕ್ರಿಯೆ ಮನಸ್ಸಿಗೆ ತಾನೆ ನಮ್ಗೆ ಅದು ಬೇಕು ಅಂತ ಅಲ್ವಾ? ಈಗ ಈಗ ಯಾವಾಗ ಅದನ್ನ ತಗೊಂಡಾಗ ಆನಂದ ಪಡ್ತೀವಿ. ಮೊದಲು ಏನ್ ಮಾಡ್ತೀವಿ? ಅದ್ ನನ್ ಸಿಕ್ಕಿದ್ರೆ ನಾನು ಅದನ್ನ ಹಿಂಗೆ ಬಳಸ್ಕೊಳ್ಬಹುದು, ಆ ಥರ ಅದನ್ನ ಮಾನಸಿಕವಾದಂಥ ಯೋಚನೆಗಳು ಬರ್ತವೆ. ನೀವು ನೋಡಿ ಬೇಕಾದ್ರೆ ಅದನ್ನ. ಅದು ಅಲ್ಲ ಅಂತ ಅಂದ್ರೆ ನನ್ನನ್ನು ಮತ್ತೆ ನಿಲ್ಲಿಸಿ ಕೇಳಿ. ಆನಂದ ಬರಲ್ಲ, ಭಯ ಬರುತ್ತೆ. ಇಲ್ಲಮ್ಮ, ನೀವು ಅದನ್ನು ಗಂಭೀರವಾಗಿ ನೋಡಿ. ಬೇಕಾದ್ರೆ ನಾವು ಈ ಟಾಪಿಕ್ ಮುಗಿದ ನಂತರ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ನಾನು ರೆಡಿ ಇದ್ದೀನಿ. ಭಗವಂತ ಹೇಳಿರ್ತಕ್ಕಂಥ ಒಂದೊಂದು ಚಿತ್ತಗಳನ್ನು ಹಿಡಿದು ನೋಡಿದ್ರೆ ಅದು ಸಾಧ್ಯನೇ ಇಲ್ಲ. ಭಯ ಯಾಕೆ ಬರುತ್ತೆ? ಇಲ್ಲ, ಅದ್ರ ಹಿಂದೆ ಅದ್ ಮತ್ತೆ ನೀವು ಹೋಗೋದು ಅಲ್ಲಿಗೇನೆ, ಗೊತ್ತಾಯ್ತಲ್ವಾ? ಸೊ ಈ ಭಯ ಇದೆಯಲ್ಲ, ಅದು ನಾವು ಮತ್ತೆ ಟಾಪಿಕ್ ಚೇಂಜ್ ಆಗಬಾರ್ದು ಅಂತ ಅದ್ರ ಮಾತಾಡಲ್ಲ. ಯಾಕಂದ್ರೆ ಆ ಭಯಕ್ಕೂ ಕಾರಣ ಇದೆ, ಗೊತ್ತಾಯ್ತಲ್ವಾ? ಈಗ ಯಾವಾಗ ನಾವು ಇನ್ನೊಂದು ವಸ್ತುವಿನ ಮೇಲೆ ಅದ್ ನಂಗೆ ಬೇಕು, ನಾನು ಅದನ್ನ ನನ್ಗಿದ್ರೆ ಹಿಂಗ್ ಬಳಸ್ಕೊಳ್ತಾ ಇದ್ದೆ, ಈ ತರ ನಮ್ಮ ಯೋಚನೆ ಬರೋದಕ್ಕೆ ಶುರು ಆಗತ್ತೆ. ಆವಾಗ ನಾವು ಅದನ್ನ ತಗೊಳ್ತೀವಿ. ಅದರಿಂದ ಏನ್ ಮಾಡ್ಬೇಕು? ನನ್ನದಲ್ಲದೆ ಇರ್ತಕ್ಕಂಥ ಯಾವುದೇ ವಸ್ತುಗಳನ್ನ ನಾನು ಸ್ವೀಕಾರ ಮಾಡೋದಿಲ್ಲ ಅನ್ನುವಂಥ ಸಂಕಲ್ಪವನ್ನ, ಇಚ್ಛೆಗಳನ್ನ ಬೆಳೆಸ್ಕೋಬೇಕು. ಅದು ನನ್ನದಲ್ಲ, ನನಗೆ ಬೇಕಾಗಿಲ್ಲ. ಬೇರೆಯವರು ತಗೊಳ್ತಾರೆ, ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ, ಇನ್ನೊಬ್ಬರನ್ನ ಸರಿ ಮಾಡೋದಕ್ಕೆ ನಾನು ಯಾರು ಅಲ್ವಾ? ಇದರ ಗುಣ ಏನೀಗ? ಹಿಡ್ಕೊಳ್ಳೋದ ಬಿಡೋದ? ಬಿಡೋದು. ಮೂರನೇದು ಯಾವ್ದು ಹೇಳಿ? ಕಾಮೇ ಸುಮಿಚ್ಛಾಚಾರ ಅಲ್ವಾ? ಇದನ್ನ ಕೂಡ ನೀವು ಮಾನಸಿಕವಾಗಿ ನೋಡಿ. ಯಾವಾಗ ಮಾನಸಿಕವಾಗಿ ಇನ್ನೊಬ್ಬರ ಬಗ್ಗೆ, ಮಿಚ್ಛಾಚಾರಗಳ ಬಗ್ಗೆ, ವ್ಯಭಿಚಾರಗಳ ಬಗ್ಗೆ ಮಾನಸಿಕವಾಗಿ ಆನಂದ ಪಡ್ತೀವಿಯೋ, ಅವಾಗ ಏನ್ ಮಾಡ್ತೀವಿ? ಬೇರೆಯವ್ರ ಜೊತೆ ಅದ್ರ ಬಗ್ಗೆ ಮಾತಾಡ್ತೀವಿ. ಅದಕ್ಕೆ ಸರಿ ಹೊಂದೋರು ಸಿಗ್ತಾರೆ ಈ ಲೋಕದಲ್ಲಿ, ಅದಕ್ಕೇನು ಕೊರತೆ ಇರೋದಿಲ್ಲ. ಅವ್ರ ಜೊತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಥವಾ ತಮಾಷೆ ಮಾಡ್ಕೊಂಡು ಮಾತಾಡ್ತೀವಿ ಅಲ್ವಾ? ಆಮೇಲೆ ಅದು ಬೆಳೆಯೋದಕ್ಕೆ ಶುರು ಆಗುತ್ತೆ. ಯಾವುದೇ ಜಗತ್ತಿನಲ್ಲಿರ್ತಕ್ಕಂಥ ಜೀವಿ ಇರ್ಬೋದು ಅಥವಾ ಗಿಡ ಮರಗಳಿರ್ಬೋದು, ಬರುವಾಗಲೇ ಅಷ್ಟು ದೊಡ್ಡದಿರಲ್ಲ ಅಲ್ವಾ? ಬರುವಾಗ ಹೆಂಗಿರುತ್ತೆ? ಸಣ್ಣ ಮೊಳಕೆ. ನೀವು ದೊಡ್ಡ ದೊಡ್ಡ ಮರ ನೋಡಿ, ಆಲದ ಮರ ಇರ್ಬೋದು, ಅರಳಿ ಮರ ಇರ್ಬೋದು, ಅದ್ರ ಬೀಜ ಎಷ್ಟಿದೆ? ಇಷ್ಟು ದೊಡ್ಡದಿದೆಯಾ? ಸಣ್ಣ ಬೀಜ, ಸಾಸಿವೆ ಕಾಳಿಗಿಂತ ಸಣ್ಣದು, ಸಣ್ಣ ಮೊಳಕೆ ಬರುತ್ತೆ. ನೀವು ಅದ್ರ ಮೊಳಕೆಯನ್ನು ಗಮನಿಸಿ. ಬರುವಾಗ ಹೆಂಗ್ ಬರುತ್ತೆ? ಸಣ್ಣ ಮೊಳಕೆ. ಬಂದ ನಂತರ 2 ಎಳೆಗಳು ಹಿಂಗ್ ತೆರ್ಕೊಳ್ತಾ ಅಲ್ವಾ? ಆಮೇಲೆ ಆ ತೆರ್ಕೊಳ್ತಾ ಇದ್ದಂಗೆನೆ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಆಮೇಲೆ ನಿಮ್ಗೆ ಹಿಡಿತಕ್ಕೆ ಸಿಗೋದೇ ಇಲ್ಲ. ಯಾವ ಮರ, ಯಾವ ಭೂಮಿ, ಯಾವ ಕಟ್ಟಡ ಆಶ್ರಯವನ್ನ ಪಡೆಯುತ್ತೋ ಅದೆಲ್ಲವನ್ನ ತನ್ನ ಕಪಿಮುಷ್ಟಿಗೆ ಹಿಡ್ಕೊಂಡು ಬಿಡುತ್ತೆ. ಹೌದಾ ಅಲ್ವಾ? ಈ ಅಕುಶಲ ಮನೋಭಾವನೆಗಳು ಹಿಂಗೆ. ಕಣ್ಣಿನಲ್ಲಿ ನೋಡ್ತೀವಿ, ಇಷ್ಟಪಡ್ತೀವಿ. ಕಿವಿಯಲ್ಲಿ ಕೇಳ್ತೀವಿ, ಇಷ್ಟಪಡ್ತೀವಿ. ಮೂಗಲ್ ಸುವಾಸನೆಯನ್ನು ತಗೊಳ್ತೀವಿ, ಇಷ್ಟಪಡ್ತೀವಿ. ಅದಕ್ಕೂ ಅಟ್ಯಾಚ್ಮೆಂಟ್ ಆಗ್ಬಿಡ್ತೀವಿ. ನಾಲಿಗೆ ರುಚಿಗೆ ಅಟ್ಯಾಚ್ಮೆಂಟ್ ಆಗ್ತೀವಿ. ಶರೀರದ ಸ್ಪರ್ಶಕ್ಕೆ ಅಟ್ಯಾಚ್ಮೆಂಟ್ ಆಗ್ತೀವಿ. ಇದೆಲ್ಲವೂ ಈ 3ನೇ ಶೀಲ ಇದೆಯಲ್ಲ, ಅದಕ್ಕೆಲ್ಲ ಸಪೋರ್ಟೇ ಮಾಡೋದು. ಈ
ಇದೆಯಲ್ಲ, ಇದನ್ನ ಗಂಭೀರವಾಗಿ ತಿಳ್ಕೊಂಡ್ರೆ ಬಹಳ ಗಂಭೀರವಾಗಿದೆ. ಈ ಮೂರನೇ ಶೀಲ ಇದೆಯಲ್ಲ, ಬಹಳ ಗಂಭೀರವಾಗಿದೆ. ಕಾಮೇಸು ಮಿಚ್ಚಾಚಾರ, ಬರೀ ವ್ಯಭಿಚಾರಕ್ಕೆ ಸೀಮಿತ ಇಲ್ಲ. ಅದಕ್ಕೆ ಕಾರಣ ಏನು? ಅದೆಲ್ಲ ಈ ಇಂದ್ರಿಯ ಬಯಕೆಗಳು ಅದಕ್ಕೆ ಪೂರಕವಾಗಿ ಸಪೋರ್ಟ್ ಮಾಡ್ತವೆ. ಆದ್ರಿಂದ ಆರಂಭಿಕ ಹಂತದಲ್ಲಿ ಅದನ್ನು ಗುರುತಿಸ್ಕೊಂಡು ಯಾರು ಬಿಡ್ತಾರೋ ಅದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಪ್ಕೊಳ್ತೀರಾ? ಇದ್ರ ಗುಣ ಏನು? ಬಿಡೋದು, ಚಾಗೋ. ನಾಲ್ಕನೇದು ಯಾವ್ದು ಹೇಳಿ? ಮುಸಾವಾದ ವೇರಮಣಿ. ಮುಸಾವಾದ ಅಂದ್ರೆ ಏನು? ಸುಳ್ಳು ಹೇಳೋದು ಅಲ್ವಾ? ಸುಳ್ಳು ಯಾಕೆ ಹೇಳ್ಬೇಕು? ಯಾವುದೋ ಒಂದು ಕಾರಣಕ್ಕೆ ಸುಳ್ಳು ಹೇಳ್ಬೇಕಾಯ್ತು. ಒಳ್ಳೆಯವರು ಇರ್ತೀರಿ, ಯಾವುದೋ ಒಂದು, ಅಥವಾ ಅವರೇ ಏನೋ ಒಂದು ಎಡವಟ್ಟಾಗೋಯ್ತು. ಸೊ ಅವ್ರೇನು ತಿಳ್ಕೊಳ್ತಾರೆ? ಬಹಳ ಒಳ್ಳೆಯವನು, ನಂಬಿಕೆಯಿಂದ ಅವರೇ ಅದು ಹಿಂಗಾಗಿರ್ಬೋದು ಅಂತ ಗ್ರಹಿಸ್ಕೊಳ್ತಾರೆ. ಅಥವಾ ಅನಿವಾರ್ಯವಾಗಿ ನೀವು ಏನೋ ಒಂದು ಹೇಳ್ಬಿಡ್ತೀರಾ, ಅದು ಅವ್ರಿಗೆ ಗೊತ್ತಾಗಲ್ಲ ನಿಮ್ಮ ಪ್ರಾಮಾಣಿಕತೆಯಿಂದ ಅಥವಾ ಅವರ ಮುಗ್ಧತೆಯಿಂದ ಅಲ್ವಾ? ಆವಾಗ ಏನಾಗತ್ತೆ? ನೀವು ಅದರಲ್ಲಿ ಆನಂದ ಪಡೋದಕ್ಕೆ ಶುರು ಮಾಡ್ತೀರ. ಸತ್ಯ ತಾನೆ? ಯಾವಾಗ ಇನ್ನೊಬ್ಬರು ಯಾಮಾರಿದ್ರು ಅಂತ ಗೊತ್ತಾಯ್ತು, ಅದರಲ್ಲಿ ಆನಂದ. ರಮತೀತಿ ಇತಿ. ರಮತಿ ಅಂದ್ರೆ ಏನು? ಆನಂದ ಪಡೋದು. ಯಾವಾಗ ಅದರಲ್ಲಿ ಆನಂದ ಪಡ್ತೀರಿ, ಇನ್ನೊಬ್ಬರು ಯಾಮಾರಿದ್ರು, ನಮ್ಮ ಮನಸ್ಸು ಆನಂದ ಪಡ್ತೋ, ಸೋ ಮೆನಿ ರಸ್ತೆಗಳು ಡೈವರ್ಟ್ ಆಗೋದಕ್ಕೆ ಶುರು, ಕಳೆದೋಗ್ತೀವಿ ಅಲ್ಲೇ. ಯಾರು ಅದರಲ್ಲಿ ಆನಂದ ಪಟ್ರೋ, ಆಕಸ್ಮಿಕವಾಗಿ ಹೇಳಿದ್ರೆ ಅದನ್ನು ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು. ಒಪ್ಕೊಂಡಿಲ್ಲ, ಅದರಲ್ಲಿ ಆನಂದ ಪಟ್ವಿ, ಅವ್ರಿಗೆ ಗೊತ್ತಾಗಿಲ್ಲ ಕಾಣು, ಅವ್ರನ್ನ ಯಾಮಾರಿಸೋದು ಭಾಳ ಸುಲಭ. ಒಂದು ಹೇಳು ಬಿಡು, ಶುರು ಮಾಡ್ತೀವಿ. ಮೊದಲು ಆ ಥರ ಅನಿವಾರ್ಯ ಕಾರಣಗಳಿಗಾಗಿ ಹೇಳೋದಕ್ಕೆ ಶುರು ಮಾಡ್ತೀರಿ. ಆಮೇಲೆ ಹೇಳ್ತಾ ಹೇಳ್ತಾ ಏನಾಗತ್ತೆ? ಅಭ್ಯಾಸ ಆಗತ್ತೆ. ಅಭ್ಯಾಸ ಏನಾಗತ್ತೆ? ಅಭ್ಯಾಸ ಬೆಳೆದ್ರೆ ಏನಾಗತ್ತೆ? ಹವ್ಯಾಸ ಆಗತ್ತೆ ಅಲ್ವಾ? ನಿರಂತರತೆ ಶುರುವಾಗ್ಬಿಡತ್ತೆ. ಈಗ ಅದ್ರ ಮೊದಲನೇ ಅದರಲ್ಲಿ ಅದನ್ನು ನಿಲ್ಲಿಸಿದ್ದಿದ್ರೆ ಆ ನಂತರದ್ದಾಗೋದಕ್ಕೆ ಸಾಧ್ಯತೆಗಳಿದ್ವಾ? ಇದರ ಗುಣ ಏನು? ಲ್ಯಾಟು ಅಷ್ಟೇ, ಚಾಗು. ಕೊನೆಯದು ಯಾವ್ದು ಹೇಳಿ? ಏನದರ ಅರ್ಥ ಹೇಳಿ? ಮನಸ್ಸಿಗೆ, ಶರೀರಕ್ಕೆ ಆಪತ್ತನ್ನ ತರ್ತಕ್ಕಂಥ, ಕೆಡುಕನ್ನ ತರ್ತಕ್ಕಂಥ ಯಾವುದೇ ವಸ್ತುಗಳನ್ನ ಸೇವನೆ ಮಾಡದೇ ಇರೋದು. ಈಗ ನೀವು ನೋಡಿ, ಇದರಲ್ಲಿ ಈಗ ಸೇವನೆ ಮಾಡ್ತಾರಲ್ವಾ, ಅದರಲ್ಲಿ ಏನ್ ಲಾಭ ಇದೆ ನೋಡಿ. ಈಗ ಸ್ಮೋಕಿಂಗ್ ಇರ್ಬೋದು, ಇನ್ನು ಆಲ್ಕೋಹಾಲ್ಸ್ ಇರ್ಬೋದು, ಇನ್ನು ಇನ್ನಿತರ ಬೇರೆ ಬೇರೆ ಪದಾರ್ಥಗಳೆಲ್ಲ ಇದಾವೆ ಅಲ್ವಾ? ಸೊ ಇದರಲ್ಲಿ ಏನಾದರೂ ಒಂದು ಲಾಭದ ಅಂಶ ಇದೆಯಾ ಅಂತ ಹೇಳಿ. ಯಾವುದಾದ್ರೂ ಶರೀರಕ್ಕೆ ಪೂರಕ ಆಗ್ತಕ್ಕಂಥದ್ದು ಇದೆಯಾ? ಹಂಗಿದ್ರೆ ಅದನ್ನ ಯಾಕೆ ಸೇವನೆ ಮಾಡಬೇಕು? ಈಗ ಯಾರಾದರೂ ಸುಮ್ಮನೆ ಬೆಟ್ಟಕ್ಕೆ ಹೋಗಿ ಮಣ್ಣು ಹೊರೋರು ನೀವು ನೋಡಿದ್ದೀರಾ? ಬೆಟ್ಟಕ್ಕೆ ಯಾರಾದರೂ ಮಣ್ಣು ಹೊರೋರನ್ನ ನೀವು ನೋಡಿದ್ದೀರಾ? ನೋಡಿಲ್ವಾ? ಯಾಕೆ ಹೊರಲ್ಲ? ವೇಸ್ಟು. ಅದು ಗೊತ್ತಿರೋರು ಯಾಕೆ ಇದನ್ನು ಮಾಡ್ತಾರೆ? ನನ್ಗೆ ಗೊತ್ತಾಗೋದಿಲ್ಲ. ಬೆಟ್ಟಕ್ಕೆ ಮಣ್ಣು ಹೊರೋದು ವೇಸ್ಟ್ ಅಂತ ಗೊತ್ತಿರೋ ಜನ ಈ ವೇಸ್ಟನ್ನು ಯಾಕೆ ಮಾಡ್ತಾರೆ? ತನ್ನ ದುಡ್ಡು, ತನ್ನ ಸಮಯ, ತನ್ನ ಆರೋಗ್ಯ ಕಳ್ಕೊಳ್ಳೋದಕ್ಕೆ ತಾನೇ ಕಳ್ಕೊಳ್ಳೋದು. ಇನ್ಯಾಬ್ಬರು ಯಾರ್ದು ಆರ್ಡರ್ ಬೇರೆ ಇಲ್ಲ, ಆದೇಶಗಳಿಲ್ಲ, ಆದರೂ ಮಾಡ್ತಾ ಇರ್ತಾನೆ. ಯಾಕೆ ಮಾಡಬೇಕು ಅಲ್ವಾ? ಅದರ ಅರ್ಥ ಏನು?
ಅದರಲ್ಲಿ ಏನು ಮಾಡ್ತಾ ಇರ್ತಾರೋ ಅದರಲ್ಲಿ ಅವನು ಆನಂದ ಪಡ್ತಾ ಇರ್ತಾನೆ. ಯಾರೋ ಸಿಗರೇಟ್ ಎಳಿತಾ ಇರ್ತಾನೆ ರಜನಿಕಾಂತ್ ಥರ, ಅದನ್ನು ಚಕ್ರವಾಗಿ ಬಿಡ್ತಾನೆ, ಇವನು ನೋಡ್ತಾನೆ ಇಲ್ಲಿ ಟ್ರೈ ಮಾಡೋದಕ್ಕೆ ಶುರು ಮಾಡ್ತಾನೆ ಅಲ್ವಾ. ಅಥವಾ ಇನ್ಯಾವುದೋ ತಿಂತಾನೆ, ಜಗೀತಾನೆ. ನಾನು ಪ್ರಯಾಣ ಮಾಡ್ತಾ ಇದ್ದೆ, ಆವಾಗ ನೋಡಿದೆ ಟ್ರೈನಲ್ಲಿ ಟಿಗಳಿರ್ತಾರಲ್ವ, ಅವ್ರೇನು ಕಮ್ಮಿನಾ, ಅವ್ರದ್ದು ಇದೇ ಕೆಲಸ. ವಿದ್ಯೆ ಇಲ್ಲ ಅಂತಲ್ಲ, ಡಿಗ್ರಿ ಪಡೆದಿದ್ದಾರೆ, ಅವರೆಲ್ಲರೂ ಕೂಡ ಡಿಗ್ರಿ ಹೋಲ್ಡರ್ಸ್, ಆದ್ರೆ ಪ್ರಜ್ಞಾವಂತರಲ್ಲ. ವಿದ್ಯೆ ಇದ್ರೆ ಸಾಲೋದಿಲ್ಲ, ಪ್ರಜ್ಞೆಗಳಿರಬೇಕು. ಸತ್ಯ ಅಸತ್ಯಗಳ ಬಗ್ಗೆ, ಪಾಪ ಪುಣ್ಯಗಳ ಬಗ್ಗೆ, ಒಳಿತು ಕೆಡುಕುಗಳ ಬಗ್ಗೆ ಅರಿವಿರಬೇಕು, ತಿಳುವಳಿಕೆ ಇರಬೇಕು, ಪ್ರಜ್ಞೆ ಇರಬೇಕು. ಇದರಲ್ಲಿ ಯಾವುದಿದೆ ಹೇಳಿ? ಅಲ್ವಾ, ಬಿಡೋದು. ಈ ಎಲ್ಲವನ್ನ ಭಗವಂತರು ಹೆಂಗ್ ಕೊಟ್ಟರು ಕೊಡಿ, ನಿಮ್ಮ ಕೈಲಿ ಹೆಂಗ್ ಮಾಡಿಸ್ತಾ ಇದ್ದಾರೆ ನೋಡಿ. ಪಂಚಶೀಲ ಕೊಟ್ಟು ಭಗವಾನರು 4ನೇ ಆರ್ಯ ಸತ್ಯವನ್ನ ನಿಮ್ಮ ಕೈಯೆಲ್ಲ ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ಅರ್ಥ ಆಯ್ತಾ ನಿಮ್ಗೆ? ಈಗ ನಿಮ್ಮ ಇಚ್ಛೆಗಳು ಎಷ್ಟು ಬಲಿಷ್ಠಗೊಳ್ಬೇಕು, ಈಗ ಎಷ್ಟಿತ್ತು ಅದಕ್ಕಿಂತ ಮಲ್ಟಿಪ್ಲೈ ಮಾಡಬೇಕು. ಮಾಡ್ತೀರಾ? ಯಾಕೆ? ಇದನ್ ಬಿಟ್ರೆ ಸುಖಕ್ಕೆ ಬೇರೆ ದಾರಿಗಳಿಲ್ಲ, ಸುಖಕ್ಕೆ ಬೇರೆ ದಾರಿ ಇಲ್ಲ. ಮಾಮಂ ಮನ್ಯತ ಪುಣ್ಯಸ್ಸ ತೋಕತೋಕಂಪಿ ಆಚಿನಂ ಉದಬಿಂದು ನಿಪಾತೇನ ಉದಕೊಂಬೋಪಿ ಪೂರತಿ. ಏನ್ ಮಾಡ್ಬೇಕು ಅಂತ ಹೇಳ್ತಾರೆ? ಮಾಮಂ ಮನ್ಯತ ಪುಣ್ಯಸ್ಸ, ಈ ರೀತಿ ಪುಣ್ಯವನ್ನ ತೋಕತೋಕಂಪಿ ಆಚಿನಂ, ಹನಿ ಹನಿಯಾಗಿ ಸ್ವಲ್ಪ ಸ್ವಲ್ಪ ಮಾಡಿ. ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಹೋಗಿ ಅಂತ. ಹೆಂಗೆ? ಉದಬಿಂದು ನಿಪಾತೇನ, ಉದಕ ಅಂದ್ರೆ ನೀರು ಹೆಂಗೆ ಹನಿ ಹನಿಯಾಗಿ ಬೀಳ್ತಾ ಇರುತ್ತೆ. ಒಂದು ಮಡಕೆ ಇಟ್ಟಿರಿ, ಈ ಮಳೆ ಬಂದಾಗ, ಅಥವಾ ನಿಮ್ಮ ನಲ್ಲಿನಲ್ಲಿ ಲೀಕೇಜ್ ಇದೆ ಅಂತ ತಿಳ್ಕೊಳ್ಳಿ, ಅದಕ್ಕೊಂದು ಪಾತ್ರೆ ಇಟ್ಬಿಡಿ. ನೀರು ಹನಿ ಹನಿಯಾಗಿ ಬೀಳ್ತಾ ಇರುತ್ತೆ. ಅದು 1 ಗಂಟೆಗೆ ಫುಲ್ ಆಗದೆ ಇರ್ಬೋದು, ಆದ್ರೆ 1 ದಿನಕ್ಕೋ ಅಥವಾ 2 ದಿನಕ್ಕೂ ಖಂಡಿತವಾಗ ಅದು ತುಂಬತ್ತೆ. ಎಷ್ಟು ಸುಂದರವಾಗಿ ಹೇಳಿದ್ರು ಭಗವಾನರು. ಇದಕ್ಕಿಂತ ಸುಂದರವಾಗಿ ಯಾರು ಹೇಳ್ಬೇಕಿಲ್ಲ? ಉದಬಿಂದು ನಿಪಾತೇನ ಉದ ಕೊಂಬೋಪಿ, ಕುಂಭ ಅಂದ್ರೆ ಮಡಕೆ, ಪೂರತಿ ಮಾಡ್ತೀರಾ? ಹಂತ ಹಂತವಾಗಿ ಈಗ ಹೇಳಿರೋದನ್ನೇ ಸಣ್ಣ ಸಣ್ಣದಾಗಿ ಇಚ್ಛಾಪೂರ್ವಕವಾಗಿ, ಉದ್ದೇಶಪೂರ್ವಕವಾಗಿ, ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು. ಉದಕೊಂಬೋಪಿ ಪೂರತಿ, ನಿಮ್ಮ ಮಡಿಕೆಗಳು ತುಂಬೋದಕ್ಕೆ ಶುರು ಆಗತ್ತೆ. ಪೂರತಿ ಧೀರ ಪುಣ್ಯಸ್ಸ, ಧೀರ ಅಂದ್ರೆ ಯಾರು? ಶಕ್ತಿಶಾಲಿ. ಏನು ಜಿಮ್ಗೆ ಹೋಗಿ ಬಾಡಿ ಬಿಲ್ಡಪ್ ಮಾಡ್ದೋನ, ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದೋನ? ಭಗವಂತ ಏನ್ ಹೇಳ್ತಾರೆ? ಪೂರತಿ ಧೀರ ಪುಣ್ಯಸ್ಸ ತೋಕತೋ ಕಂಪ್ಯಾಂಚನ. ಯಾರು ಮಾಡ್ತಾರಂತೆ? ಪೂರತಿ ಧೀರ ಪುಣ್ಯಸ್ಸ, ಧೀರನಾದವನು ಇದನ್ನು ಮಾಡ್ತಾನೆ. ಧೀರ ಅಂದ್ರೆ ಮಾನಸಿಕವಾಗಿ ಪ್ರಜ್ಞಾವಂತ, ಸಚ್ಚಾರಿತ್ರ್ಯವಂತ, ಶೀಲವಂತ, ಇದನ್ನು ಮಾಡ್ತಾನೆ. ಪೂರತಿ ಧೀರ ಪುಣ್ಯಸ್ಸ, ಅವನೇನ್ ಮಾಡ್ತಾನೆ? ತೋಕತೋಕಂಪಿ ಆಚಿನ, ನಿಧಾನವಾಗಿ ಹಂತ ಹಂತವಾಗಿ ಮಾಡ್ತೀವಿ.
ನಾವೆಲ್ಲೋ ಹೋಗ್ಬೇಕು, ಅಥವಾ ನೀವು ಇಲ್ಲಿ ಬಂದಿದ್ದೀರಾ, ಒಂದೇ ಸಾರಿ ಹಾರಿ ಬಂದಿದ್ದೀರಾ ಇಲ್ಲಿ ಸುಯಿ ಟಪಕ್ಕ ಅಂತ? ಇಲ್ಲ. ಒಂದೊಂದು ಹೆಜ್ಜೆಗಳು ನಮ್ಮನ್ನು ಇಲ್ಲಿ ತಂದು ಮುಟ್ಟಿಸಿದೆ, ಒಂದೊಂದು ಯೋಚನೆಗಳು ನಮ್ಮನ್ನು ಇಲ್ಲಿ ತಂದು ಮುಟ್ಟಿಸ್ತವೆ. ಹೌದಾ ಅಲ್ವಾ? ಹಂಗೇನೆ ಪುಣ್ಯಗಳನ್ನ ಕೂಡ ನಾವು ಈ ರೀತಿ ಮಾಡಬೇಕು ಅಂತ ಭಗವಾನ್ ಹೇಳ್ತಾರೆ. ಈಗ ನಿಜವಾದಂತ ಧೀರ ಯಾರು ಹೇಳಿ? ನೀವು ಧೀರ ಹೌದಾ ಅಲ್ವಾ? ಧೀರರಾಗಿ ಉಳ್ಕೊಳ್ತಿರೋ ಇಲ್ವಾ? ಧೀರರಾಗಿ ಬೆಳಿತಿರೋ ಇಲ್ವಾ? ಇದೆಲ್ಲವೂ ಪುಣ್ಯ. ಈ ಪುಣ್ಯದ ಟಾಪಿಕ್ ಇದೆಯಲ್ಲ, ಬಹಳ ವಿಶಾಲವಾಗಿದೆ. ಭಗವಂತ ಕೊಟ್ಟಿರ್ತಕ್ಕಂಥ ಯಾವುದೇ ಮಾಹಿತಿಗಳನ್ನ ನಾವು ಅದನ್ನ ವಿವರಣಾತ್ಮಕವಾಗಿ ನೋಡೋದಕ್ಕೆ ಹೋದ್ರೆ ಬಹಳ ವಿಶಾಲವಾಗಿ ನಮ್ಗೆ ಸಿಗತ್ತೆ. ಗೊತ್ತಾಯ್ತಲ್ವಾ? ವಿಶಾಲವಾಗಿ ಸಿಗತ್ತೆ. ಆದ್ರೆ ನಾವು ನಮ್ಮ ಸಮಯ ಸಂದರ್ಭಗಳನ್ನ ನೋಡಿಕೊಂಡು ಅದಕ್ಕೆ ಪೂರಕವಾಗಿ ನಾವು ಅದನ್ನ ನೋಡ್ಕೊಳ್ತಾ ಹೋಗೋದು. ಎಲ್ಲ ಪುಣ್ಯಗಳನ್ನ ನೀವು ಮಾಡ್ಕೋಬೇಕು. ಇದು ಬೇಸಿಕ್. ಈ ಪುಣ್ಯ ನಮ್ಮಲ್ಲಿದ್ರೆ ನಾವು ಸುಖವಾಗಿರ್ತೀವಿ, ಇನ್ನೊಬ್ರಿಗೂ ಸುಖವನ್ನ ಕೊಡೋದಕ್ಕಾಗತ್ತೆ. ಈಗ ನೀವು ದುಃಖದ ಮನಸ್ಸಿನಿಂದ ಇನ್ನೊಬ್ಬರನ್ನ ಸುಖ ಬಯಸೋದಕ್ಕಾಗತ್ತಾ? ಸಾಧ್ಯತೆಗಳಿದಾವ? ನಿಮ್ಮಲ್ಲಿ ಪುಣ್ಯ ಇದ್ರೆ, ಏನ್ ಮಾಡ್ಬೋದು? ಈಗ ನಿಮ್ಮಲ್ಲಿ ದುಡ್ಡಿದೆ, ಏನ್ ಮಾಡ್ತೀರಾ? ಯಾರಿಗಾದ್ರೂ ಕೊಡೋದಕ್ಕಾಗತ್ತೆ ಅಲ್ವಾ? ಇನ್ನೊಬ್ರಿಗೆ ದಾನ ಕೊಡೋದು, ಉಪಕಾರ ಮಾಡೋದು, ಸಾಲ ಕೊಡೋದು ಎಲ್ಲವೂ ಕೂಡ ಒಳ್ಳೆ ಕೆಲಸನೇ ಅಲ್ವಾ? ಹಂಗೇನೆ ನಿಮ್ಮಲ್ಲಿ ಪುಣ್ಯ ಇದ್ರೆ ಇನ್ನೊಬ್ರಿಗೆ ಕೊಡೋದಕ್ಕಾಗತ್ತೆ. ಪುಣ್ಯ ಇಲ್ಲ ಅಂತ ಅಂದ್ರೆ ಏನ್ ಕೊಡ್ತೀರಾ? ಎಲ್ಲಾ ಕಡೆಗಳಲ್ಲೂ ನಿಮ್ ದುಡ್ಡು ಕೆಲಸ ಮಾಡಲ್ಲ. ಕೆಲಸ ಮಾಡತ್ತೇನ್ರಿ? ಈಗ ನೀವು ಇಲ್ಲಿಂದ ವಿದೇಶಕ್ಕೆ ಹೋಯ್ತೀರಾ ಅಂತ ತಿಳ್ಕೊಳ್ಳಿ. ಅಲ್ಲಿ ಹೋದ್ರಿ, ಈಗ ಅಮೆರಿಕಕ್ಕೆ ಹೋಗ್ಬೇಕು. ನಿಮ್ಗೆ ಯಾರಿಗೆ ಮನ್ಸಿಲ್ಲ ಅಮೆರಿಕ ನೋಡ್ಬೇಕು ಅಂತ ಅಲ್ವಾ? ಪ್ರಗತಿ ಹೊಂದಿದ ದೇಶ, ದುಬೈ, ಸಿಂಗಾಪುರು, ಮಲೇಷ್ಯಾ, ಎಲ್ರಿಗೂ ಮನ್ಸಿದೆ, ಇದೆಯಾ ಇಲ್ವೋ? ಈಗ ಅಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಇಂಡಿಯಾದ ಕರೆನ್ಸಿ ನಡೆಯತ್ತೇನ್ರಿ ಡಾಕ್ಟ್ರೆ? ಯಾಕೆ ನಡೆಯಲ್ಲ? ಅಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಡಾಲರ್ ಜೊತೆ ಕನ್ವರ್ಟ್ ಮಾಡಬೇಕು. ರೂಪಾಯಿಯನ್ನ ಡಾಲರ್ ಜೊತೆ ಕನ್ವರ್ಟ್ ಮಾಡಬೇಕು. ಭಗವಾನರು ಬೋಧನೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಆ ಕಾಲಕ್ಕೆ ಈ ರೂಪಾಯಿ ಡಾಲರೇ ಇರಲಿಲ್ಲ. 2600 ವರ್ಷಗಳ ಹಿಂದೆ ಹೇಳಿದ್ರು. ನಿಮ್ಗೆ ಮಗುವಿಗೆ ಹೇಳ್ದಂಗೆ ಹೇಳಿದ್ರು, ನಿಮ್ಮಲ್ಲಿರ್ತಕ್ಕಂಥ ಯಾವುದೆಲ್ಲ ಸಂಪತ್ತಿ ಇದೆಯೋ ಅದನ್ನ ಪುಣ್ಯದ ಜೊತೆ ಕನ್ವರ್ಟ್ ಮಾಡಿ ಅಂತ ಹೇಳಿದ್ರು. ಯಾಕೆ? ಎಲ್ಲೋದ್ರೂ ಕೂಡ ಉಪಯೋಗಕ್ಕೆ ಬರಬೇಕು, ಇಲ್ಲೂ ಉಪಯೋಗಕ್ಕಾಗಬೇಕು. ಈಗ ಉಪಾಸಕರು ಗತಿಸಿದ್ದಾರೆ, ಈಗ ಅವ್ರು ಪುಣ್ಯ ಕೊಡಬೇಕು. ನೀವು ಕೊಡೋ ದುಡ್ಡು ಯಾರಿಗೆ ಬೇಕು? ಅವ್ರಿಗೆ ಹಾಕ್ಬೇಕು. ನೀವು ಕೊಡೋ ಬಟ್ಟೆ ಬರೆ, ಊಟ ಉಪಚಾರಗಳು ಅವ್ರು ತಗೊಳ್ತಾರ? ಹತ್ತೇನ ಹತ್ತ. ದಾನ ಕೊಡೋದಕ್ಕೆ 2 ರೀತಿ ಅಂತ ಹೇಳ್ತಾರೆ ಭಗವಾನರು. ಒಂದು ಹತ್ತೇನ ಹತ್ತ, ಇನ್ನೊಂದು ಚಿತ್ತೇನ ಚಿತ್ತ. ಈಗ ನೀವೆಲ್ಲ ಜೊತೆಗಿದ್ದೀವಿ, ಅವ್ರು ಕೊಡ್ಬೇಕಾದ್ರೆ ಕೈಯಿಂದ ಕೈ ಕೊಡ್ತೀರಾ? ಕೊಡ್ಬೋದು. ಇದಾರೆ ತಗೊಳ್ತಾರೆ. ಈಗ ಆ ವ್ಯಕ್ತಿ ನಮ್ಮ ಜೊತೆಗಿಲ್ಲ, ಕೈಯಿಂದ ಕೈ ಕೊಡೋಕೆ ಅವ್ರಿಲ್ಲ, ನೀವು ಕೊಟ್ಟರು ಅವ್ರಿಗದು ಉಪಯೋಗಕ್ಕಿಲ್ಲ. ಈಗ ನೀವೇನ್ ಕೊಡ್ಬೇಕು? ಪುಣ್ಯವನ್ನ ಕೊಡ್ಬೇಕು. ಹೆಂಗ್ ಕೊಡ್ಬೇಕು? ಚಿತ್ತೇನ ಚಿತ್ತ, ಮನಸ್ಸಿನಿಂದ ಮನಸ್ಸಿಗೆ ಕೊಡ್ಬೇಕು. ಮನಸ್ಸಿನಿಂದ ಮನಸ್ಸಿಗೆ ಕೊಡ್ಬೇಕಾದ್ರೆ ಮನಸ್ಸು ಪ್ರಸನ್ನವಾಗಿರ್ಬೇಕು, ಶುದ್ಧವಾಗಿರ್ಬೇಕು, ಪರಿಶುದ್ಧವಾಗಿರ್ಬೇಕು, ನಿರ್ಮಲವಾಗಿರ್ಬೇಕು. ಅದಿರ್ಬೇಕಾದ್ರೆ ಇದಾಗಬೇಕು. ಕರೆನ್ಸಿ ಚೇಂಜ್ ಮಾಡ್ದಂಗೆ ಯಾವಾಗ ಅದಿದ್ದಾಗ ಅದಲ್ಲಿ ಕೆಲಸಕ್ಕೆ ಬರುತ್ತೆ. ನಿಮ್ಮಲ್ಲಿ ಪುಣ್ಯದ ಸಂಚಯಗಳನ್ನು ಬೆಳೆಸ್ಕೊಳ್ಳಿ. ಈ ಪುಣ್ಯವನ್ನ ಬೆಳೆಸ್ಕೊಳ್ಳಿ. ಪದೇ ಪದೇ ಮಾಡಿ. ನೀವು ಮಾಡತಕ್ಕಂಥ ಪ್ರಕ್ರಿಯೆಗಳನ್ನ ಪ್ರಜ್ಞೆಯಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ, ಪಂಚಶೀಲಗಳನ್ನು ಮನನ ಮಾಡ್ಕೊಳ್ಳಿ.
ಇದೆಲ್ಲವೂ ಕೂಡ ನಿಮ್ಮ ಹೃದಯವನ್ನ ಪುನೀತಗೊಳಿಸತ್ತೆ, ನಿಮ್ಮ ಮನಸ್ಸನ್ನು ಪ್ರಸನ್ನಗೊಳಿಸತ್ತೆ. ಈ ರೀತಿಯಾಗಿ ಪುಣ್ಯವನ್ನ ಪದೇ ಪದೇ ಮಾಡಿ. ಕೈರಾನಂ ಪುನಃ ಪುನಃ. ಆ ಮೂಲಕ ನೀವು ಸುಖವಾಗಿರಿ, ನಿಮ್ಮವರನ್ನ ಸುಖವನ್ನ ಬಯಸಿ, ನಿಮ್ಮ ಸಮಾಜದ ಏಳಿಗೆ ಸುಖ ಹಿತವನ್ನ ಬಯಸಿ, ಇಡೀ ಲೋಕಕ್ಕೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನ ಬಯಸಿ. ಅದಕ್ಕೆ ಈ ಪುಣ್ಯ ಕೆಲಸ ಮಾಡುತ್ತೆ. ಒಪ್ಕೊಳ್ತೀರಾ? ಇದನ್ನು ಗಂಭೀರವಾಗಿ ಅಧ್ಯಯನ ಮಾಡ್ತೀರಾ? ಓಕೆ. ಸೊ 40 ನಿಮಿಷ ಪಾರಾಗಿದ್ದೀವಿ ಅಲ್ವಾ? ಭಗವಾನರ ಧಮ್ಮ ಔಷಧ ಇದ್ದಂಗೆ ಅಲ್ವಾ? ಸೊ ಅದನ್ನು ಎಷ್ಟೆಷ್ಟು ಬೇಕು ಅಷ್ಟೇ ಸ್ವೀಕಾರ ಮಾಡ್ಕೋಬೇಕು. ಎಷ್ಟು ತಿಳ್ಕೊಂಡಿದ್ದೀವೋ ಅಷ್ಟು ಅಭ್ಯಾಸ ಮಾಡ್ಕೋಬೇಕು ಅಲ್ವಾ? ಸೊ ನೀವುಗಳು ಕೂಡ ಈ ಪುಣ್ಯ ಪ್ರಕ್ರಿಯೆಗಳನ್ನು ಮಾಡ್ತಾ ಬಂದಿದ್ದೀರಾ, ಇವತ್ತೂ ಈ ಕ್ಷಣದಲ್ಲೂ ಮಾಡ್ತಾ ಇದ್ದೀರಾ. ನಿರಂತರ ದೈನಂದಿನ ಬದುಕಲ್ಲಿ ಈ ರೀತಿಯಾಗಿ ಹಂತ ಹಂತವಾಗಿ ನೀವು ಪುಣ್ಯಗಳನ್ನು ಗಳಿಸ್ಕೊಳ್ಳಿ. ಆ ಮೂಲಕ ನೀವು ಧಮ್ಮದಲ್ಲಿ ಧೀರರಾಗಿ ಸಾಗೋದ್ರ ಮೂಲಕ ನಿಮ್ಮ ಚಿತ್ತಗಳನ್ನು ಪರಿಶುದ್ಧಗೊಳಿಸಿ, ಪುನೀತವನ್ನಗೊಳಿಸಿ, ಪುಣ್ಯವನ್ನು ಗಳಿಸಿ ಎಲ್ಲ ಸಕಲ ಜೀವರಾಶಿಗಳು ಕೂಡ ಹಂಚೋದ್ರ ಮೂಲಕ, ಸಕಲರ ಹಿತವನ್ನು ಒಳಿತನ್ನು ಬಯಸೋದ್ರ ಮೂಲಕ ಸದ್ಧಮ್ಮವನ್ನು ಪಾಲನೆ ಮಾಡಿ. ಇದು ನಿಜವಾದಂಥ ಬುದ್ಧರಿಗೆ ನಾವು ಕೊಡ್ತಕ್ಕಂಥ ಪೂಜೆ. ಇದು ನಿಜವಾಗ್ಲೂ ನಾವು ಧಮ್ಮಕ್ಕೆ ಕೊಡ್ತಕ್ಕಂಥ ಗೌರವ ಪೂಜೆ. ಇದು ನಿಜವಾಗ್ಲೂ ನಾವು ಕೊಡ್ತಕ್ಕಂಥ ಮಹಾಸಂಘಕ್ಕೆ ಕೊಡ್ತಕ್ಕಂಥ ಪೂಜೆ ಗೌರವ. ಸೊ ಇವತ್ತು ನೀವು ಈ ಪುಣ್ಯದ ಬಗ್ಗೆ ಅಲ್ಪ ಸ್ವಲ್ಪ ಧಮ್ಮವನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ನೀವು ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀರಾ. ನೀವು ಇದನ್ನು ಬಹಳಷ್ಟು ಮಾಡ್ಕೊಂಡು ಬಂದಿದ್ದೀರಾ. ತಿಳ್ಕೊಂಡವರು ಇನ್ನು ಸ್ವಲ್ಪ ಕ್ಲಾರಿಟಿಯನ್ನು ಬೆಳೆಸ್ಕೊಂಡಿರಬಹುದು, ಅಥವಾ ಇದಕ್ಕಿಂತ ಚೆನ್ನಾಗಿ ತಿಳ್ಕೊಂಡಿದ್ರೆ ಅದನ್ನು ಬೆಳೆಸ್ಕೊಳ್ಳಿ. ನಾನು ಹೇಳಿರೋದಕ್ಕೆ ಸೀಮಿತಗೊಳ್ಬೇಡಿ. ಭಗವಾನರ ಧಮ್ಮ ಅಸೀಮವಾಗಿರುವಂಥದ್ದು. ಅದನ್ನು ತಿಳ್ಕೊಂಡು ಜೀವನದಲ್ಲಿ ಬೆಳೆಸ್ಕೊಳ್ಳುವವರಂತಾಗಿ ನೀವು ಸುಖವಾಗಿರಿ, ಸಕಲ ಜೀವರಾಶಿಗಳಿಗೂ ಒಳಿತನ್ನು ಬಯಸಿ ಅಂತ ಹೇಳಿ ಇವತ್ತಿನ ಈ ಕ್ಷಣದ ಧಮ್ಮ ಪ್ರವಚನವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸೋದ್ರ ಜೊತೆಗೆ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ನಾವು ಗಳಿಸಿರ್ತಕ್ಕಂಥ ಈ ಪುಣ್ಯವನ್ನು ಹಂಚಿಕೊಳ್ಳಲಿ. ಯಾವ್ಯಾವ ಜೀವರಾಶಿಗಳಿಗೆ ಪುಣ್ಯದ ಅಗತ್ಯತೆ ಇದೆಯೋ ಆ ಎಲ್ಲ ಜೀವರಾಶಿಗಳು ಈ ಪುಣ್ಯದ ಭಾಗಿದಾರರಾಗಲಿ ಅಂತ ಆಶಯವನ್ನು ಪಡಿಸುತ್ತಾ ಬಂದಿರತಕ್ಕಂಥ ನಿಮ್ಗೆಲ್ರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಒದಗಿ ಬರಲಿ. ನಿಮ್ಮೆಲ್ಲ ಪರಿವಾರಗಳು ಸುಖ ಶಾಂತಿ ನೆಮ್ಮದಿ ಆರೋಗ್ಯವಾಗಿರಲಿ ಅಂತ ಹೇಳಿ ಭಗವಾನ್ ಬುದ್ಧರ ಮಹಾಕರುಣೆ, ಧಮ್ಮದ ಆಶ್ರಯ, ಸಂಘದ ಮಾರ್ಗದರ್ಶನ ನಿಮ್ಮ ಬದುಕಿಗೆ ನಿರಂತರವಾಗಿ ಒದಗಿ ಬರಲಿ ಅಂತ ಆಶೀರ್ವಾದವನ್ನು ಮಾಡುತ್ತಾ ಈ ಧಮ್ಮ ಪ್ರವಚನ ಇಲ್ಲಿಗೆ ಸಮಾಪ್ತಗೊಳಿಸ್ತಾ ಇದ್ದೀನಿ. ಭವತು ಸಬ್ಬ ಮಂಗಲಂ ರಕ್ಷಂತು ಸಬ್ಬ ದೇವತಾ ಸಬ್ಬ ಬುದ್ಧಾನುಭಾವೇನ ಸಬ್ಬ ಧಮ್ಮಾನುಭಾವೇನ ಸಬ್ಬ ಸಂಘಾನುಭಾವೇನ ಸದಾ ಸೊತ್ಥಿ ಭವಂತು ತೇ.